ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಮೊನ್ನೆಯಿಂದ ನನಗೆ ಕೆಲವೊಂದು ಮೆಸೇಜ್ಗಳು, ನೀವು ಹೋರಾಟದ ವಿಷಯ ಮಾತಾಡಬೇಡಿ, ಹೋರಾಟ ಹಾಳಾಗ್ತಿದೆ ಅಂತ. ಹೋರಾಟ ಹಾಳಾಗಲಿಕ್ಕೆ ಕಾರಣ ಅವರೇ ನನ್ನನ್ನು ಕೆಣಕಿತ್ತು. ನಿಮಗೆ ಗೊತ್ತಿರ್ಬೋದು ಎಲ್ಲ ವಿಚಾರ, ನಾನು ಪದೇ ಪದೇ ಹೇಳಲ್ಲ. ನಿನ್ನೆ ಒಂದು ಪೋಸ್ಟರು ಇತ್ತು, ವೈಯಕ್ತಿಕ ವಿಷಯಗಳನ್ನು ತಂದು ಹೋರಾಟವನ್ನು ಹಾಳು ಮಾಡಲಿಕ್ಕೆ ಕೆಲವರು ಬಂದಿದ್ದಾರೆ ಅಂತ. ವೈಯಕ್ತಿಕ ವಿಚಾರವಂತೂ ಅಲ್ಲ, ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಹೋರಾಟದಿಂದ ನಾನು ಹಿಂದೆ ಸರಿಯಲ್ಲ ಅಂತ ಹೇಳಿದ್ದೀನಿ. ಇತ್ತೀಚೆಗೆ ಮಹೇಶ್ ಅಣ್ಣ ನನಗೆ ಒಂದು ಹೇಳಿದ, ಹಾಗಾದರೆ ನೀವು ನ್ಯಾಯ ತೆಗೆಸ್ಕೊಡಿ ಅಂತ. ಖಂಡಿತ ತೆಗೆಸ್ಕೊಡ್ತೀನಿ, ಆದರೆ ಮಹೇಶ್ ಅಣ್ಣ ಹೋರಾಟದಿಂದ ಹಿಂದೆ ಸರಿಬೇಕು. ರೆಡಿ ಇದ್ದೀರಾ ನೀವು ಅಭಿಮಾನಿಗಳು ಮಹೇಶ್ ಅಣ್ಣ ಹೋರಾಟದಿಂದ ಹಿಂದೆ ಸರಿಲಿಕ್ಕೆ? ಅದು ಬೇಡ, ಅದೇ ನಾಯಕತ್ವದಲ್ಲಿ ಮುಂದುವರಿಲಿ. ಬಹಳಷ್ಟು ವಿಚಾರಗಳು ಹೋರಾಟದ ಬಗ್ಗೆ ಹೇಳಲಿಕ್ಕಿದೆ. ನಾನು ಡಿ ಗ್ಯಾಂಗಿನವಳಲ್ಲ, ಖಂಡಿತ ಅಲ್ಲ. ನಾನು ಬಿ ಗ್ಯಾಂಗಿನಲ್ಲಿ ಇದ್ದುಕೊಂಡು ಈ ಟೀಮಿಗೆ ಹೋಗಿ ಇದು ಅಷ್ಟು ನಾನು ಇವರ ಬಗ್ಗೆ ಧ್ವನಿ ಎತ್ತಿ, ಇವರ ವಿರುದ್ಧ ಯಾರು ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದ ವಿರುದ್ಧ ಧ್ವನಿ ಎತ್ತಿ ಅಷ್ಟೊಂದು ಕೇಸ್ ಹಾಕಿಸ್ಕೊಂಡು ಇಲ್ಲಿಂದ ನನಗೆ ಯಾವುದೇ ಸಪೋರ್ಟ್ ಸಿಗದಿರುವಾಗ, ನಾನು ಹೊರಗೆ ಬಂದ ಮೇಲೆ ನನ್ನನ್ನು ಕೆಣಕಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡಿದರೆ ನಾನು ಬಿಡಲ್ಲ. ಯಾವ ಕಾರಣಕ್ಕೂ ಬಿಡೋ ಹೆಣ್ಮಗಳು ನಾನಲ್ಲ. ನಾನು ಕ್ಷಮಿಸಿದ್ದೀನಿ ತುಂಬ ಜನರಿಗೆ. ಅದು ನನ್ನ ಮತ್ತೆ ಕೆಳಕಿ ನನ್ನ ಆಫೀಸಿಗೆ ಪ್ರಾಬ್ಲಮ್ ಮಾಡಿ, ನನ್ನ ಜಾಬಿಗೆ ಪ್ರಾಬ್ಲಮ್ ಮಾಡಿ, ಎಲ್ಲಿ ನನ್ನ ಫ್ಯಾಮಿಲಿಗೆ ಟಾರ್ಗೆಟ್ ಮಾಡಿದರು ಅಲ್ಲಿ ಮಾತ್ರ ನಾನು ಖಂಡಿತ ಸಹಿಸಿಲ್ಲ. ಜಾಬ್ ಹೋದ್ರೂ ನನಗೆ ಕ್ಯಾರಿ ಇಲ್ಲ, ಯಾಕಂದರೆ ಐ ಹ್ಯಾವ್ ದ ಆಲ್ಟರ್ನೇಟಿವ್ ಆಪ್ಷನ್. ಬಟ್ ಎಲ್ಲಿ ನನ್ನ ಅಕ್ಕನಿಗೆ, ಮಕ್ಕಳಿಗೆ, ನನ್ನ ತಮ್ಮನ ಫ್ಯಾಮಿಲಿಗೆ ಇಲ್ಲಿ ಎಲ್ಲ ಸಮಸ್ಯೆ ಮಾಡಲಿಕ್ಕೆ ಬಂದರೆ ಈ ಮಕ್ಕಳು, ಆವತ್ತಿನಿಂದ ನನ್ನ ಆಟ ಶುರು ಮಾಡಿದೆ. ಇವರಿಗೆ ನಾನು ಹೇಳಿದ ಹಾಗೆ, ಇವರಿಗೆ ನಾನು ಏನು ಹೇಳಿದ್ರು ಇವರಿಗೆ ಕ್ಯಾರಿ ಇಲ್ಲ. ಇವರ ಅಪ್ಪ ಇದ್ದಾರಲ್ಲ ನಾಯಕರಿಗೆ ಹೇಳಿದರೆ ಇವುಗಳಿಗೆ ಉರಿತದೆ. ಅಪ್ಪನನ್ನೇ ಟಾರ್ಗೆಟ್ ಮಾಡ್ತೀನಿ. ನಾನು ಟಾರ್ಗೆಟ್ ಮಾಡೋದಲ್ಲ, ನಾನು ಸತ್ಯ ವಿಷಯ ಹೇಳ್ತೀನಿ. ಇಲ್ಲಿವರೆಗೆ ಕೆಲವೆಲ್ಲ ನಿಮಗೆ ಗೊತ್ತಿಲ್ಲದ ಸತ್ಯಗಳು ನಾನು ಬಯಲು ಮಾಡ್ತೀನಿ. ಇನ್ನೊಬ್ಬರು ಒಳ್ಳೆ ಕಮೆಂಟ್ ಹಾಕಿದರು, ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋರಾಡೋರು ಹೆಣ್ಣಿನ ತೇಜೋವಧೆ ಮಾಡ್ತಾ ಇದ್ದಾರೆ, ಒಂದು ಹೆಣ್ಣಿನಿಂದಲೇ ಇವರದ್ದು ಬಯಲಾಗುತ್ತೆ ಅಂತ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ನಾನೇ. ಇತ್ತೀಚೆಗೆ ನಾನು ಹೇಳಿದ್ದೆ, ನಾನು ಅಕ್ಕನಲ್ಲಿ ತುಂಬ ಡಿಸ್ಕಸ್ ಮಾಡಿದ್ದೆ, ಯಾಕೆ ನಾನು ಈ ಹೋರಾಟಕ್ಕೆ ಬಂದೆ, ಯಾಕೆ ನಾನು ಹಿಂದೆ ಸರಿದೆ. ಎಲ್ಲ ಒಂದು ಅಣ್ಣಪ್ಪನ ಮಹಿಮೆ. ಮೇ ಬಿ ನಾನು ಅದೇ ಒಂದು ಫ್ಯಾಮಿಲಿಯಿಂದ ಬಂದವಳು, ಅದೇ ಒಂದು ಮನೆತನದಿಂದ ಬಂದವಳು, ಅಣ್ಣಪ್ಪನೇ ನನ್ನಿಂದ ಮಾಡಿಸ್ತಿರ್ಬೋದಾ. ಅವತ್ತು ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತೆ, ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಮಾತಾಡಿದೆ. 2 ವರ್ಷ ನಾನು ನಿರಂತರ. ಮತ್ತೆ ನಾನು ಹೇಳಿದ್ದೀನಿ, ಇದೆಲ್ಲ ಆಗಿದ್ದು ಮಡೈಕಾವ್ ಕ್ಷೇತ್ರಕ್ಕೆ ಹೋಗಿ ಬಂದ ಮೇಲೆ, ಫೆಬ್ರವರಿ 6ಕ್ಕೆ ನಾನು ಹೋಗಿ ಬಂದ ಮೇಲೆ. ನಿಮಗೆ ನೋಡಿರ್ಬೋದಾ ಇದು ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದ ಮಹಿಮೆ ಏನಂದರೆ, ಶತ್ರು ಸಂಹಾರ ಅಂದರೆ ಶತ್ರುಗಳನ್ನು ಸಂಹರಿಸುವುದಲ್ಲ, ಶತ್ರುಗಳನ್ನು ಮಿತ್ರರಾಗಿ ಮಾಡಿಸ್ತದೆ. ನಿಮಗೆ ನಿಜ ಬಣ್ಣ ನಾನು ದೇವಿಯಲ್ಲಿ ಕೇಳಿದೆ, ನನ್ನ ಶತ್ರುಗಳು ಯಾರು ಮಿತ್ರರು ನನಗೆ ಗೊತ್ತಾಗ್ತಿಲ್ವೇ, ಒಂದು ತೋರಿಸ್ಕೊಡು ಅಂತ. ಅಲ್ಲಿ ಹೋಗಿ ಬಂದ ಮೇಲೆ ನನಗೆ ಅಲ್ಲಿವರೆಗೆ ನನಗೆ ಈ ವೀರೇಂದ್ರ ಹೆಗ್ಗಡೆ ಅವರ ಒಂದು ಫ್ಯಾಮಿಲಿ ತುಂಬ ನನಗೆ ಕ್ರೂರವಾಗಿ ಕಾಣ್ತಾ ಇತ್ತು. ಅದಾದ ನಂತರ ಅವರ ಮುಖ ನನಗೆ ಬರ್ತಾ ಇಲ್ಲ, ಮನಸ್ಸಲ್ಲಿ ಯಾರ್ದು ಬರ್ತಾ ಇಲ್ಲ. ಅವರನ್ನು ಅಪರಾಧಿಗಳ ಥರ ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ನನಗೆ ಈ ಗ್ಯಾಂಗಿನವರು ಫುಲ್ಲು ವೈರಿಗಳ ಥರ ಕಂಡರು, ದುಷ್ಟರ ಥರ ಕಂಡರು. ಆಮೇಲೆ ನಾನು ಮಾತಾಡಲಿಕ್ಕೆ ಶುರು ಮಾಡಿದೆ. ಸತ್ಯದರ್ಶನ ಅಂತ ನನ್ನ ಅಕ್ಕದಕ್ಕೆ ಹೆಸರು ಕೊಟ್ಟಿದ್ದಾಳೆ ಅವಳು. ಸತ್ಯದರ್ಶನ ಆಗಿದೆ ನಿಮಗೆ ಅಂತ. ಆ ಸತ್ಯವನ್ನು ನಾನು ಹೇಳಲೇಬೇಕಲ್ಲ ಜಗತ್ತಿಗೆ. ನನಗೆ ಏನಾಯಿತು 2 ವರ್ಷದಲ್ಲಿ ಅಲ್ಲಿ ಇದ್ಕೊಂಡು, ಯಾರೆಲ್ಲ ಅನ್ಯಾಯ ಮಾಡಿದರು. ನನ್ನನ್ನು ಮೊದಲು ಈ ಹೋರಾಟಕ್ಕೆ ನನಗಿಷ್ಟು ಮಾತಾಡಲಿಕ್ಕೆ ಕಾರಣನಾದವನು ನಮ್ಮದೇ ಊರಿನ ಕಾಸರಗೋಡಿನ ಶಿವಪ್ರಸಾದ್ ಅಂತ. ನನ್ನ ತಮ್ಮ ಅಂತ ಹೇಳ್ತಾನೆ. ಅವನು ಯಾವ ಕಾರಣಕ್ಕೂ ನನ್ನ ತಮ್ಮ ಅಲ್ಲ, ನನಗೂ ಅವನಿಗೆ ಸಂಬಂಧನೇ ಇಲ್ಲ. ಅವನು ಯಾರು ಅಂತಲೂ ನನ್ನ ಮುಖನೇ ನೋಡಿಲ್ಲ. ನನ್ನ ತಮ್ಮ ಇಂಥ ವಿಷಯಕ್ಕೆ ಬರುವವನೂ ಅಲ್ಲ. ಅವನಿಗೆ ಅವನಾದ ಫ್ಯಾಮಿಲಿ ಇದೆ, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಇವನು ನನ್ನ ತಮ್ಮ ಅಂತ ಹೇಳ್ಕೊಂಡು ಇಡೀ ಜನರಿಗೆ ಎಗೇನ್ಸ್ಟ್ ನನಗೆ ಮಾತಾಡುವ ಹಾಗೆ ಮಾಡಿದೆ ಈ ಶಿವಪ್ರಸಾದ್. ನಿನ್ನೆ ಕಾಲ್ ಮಾಡಿದ್ದೆ, ಅವನಿಗೆ ಕೆಟ್ಟ ಕಮೆಂಟ್ ಹಾಕ್ತಾ ಇದ್ದಾನೆ ನನಗೀಗ. ಕಾಲ್ ಮಾಡಿದ್ದೆ, ಅವ್ನು ಮಾತಾಡುವಾಗ ನಾನು ಆಫೀಸಲ್ಲಿದ್ದೆ. ರಾತ್ರಿ 7 ಗಂಟೆ ನಂತರ ಮಾತಾಡ್ತೀನಿ ಅಂದರೆ ಮತ್ತೆ ನಾವತ್ತು ನಿನ್ನೆ ಇಬ್ಬರಿಗೆ ತುಂಬ ಹುಚ್ಚಿ ಹಿಡಿದಿದೆ ಈ ವಿಷಯದಲ್ಲಿ. ಒಂದು ರವೀಂದ್ರ ಶೆಟ್ಟಿಗೆ, ಒಂದು ಶಿವಪ್ರಸಾದಿಗೆ ತುಂಬ ಮಾನಸಿಕ ಆಗಿದ್ದಾರೆ. ನಿನ್ನೆ ಬೇರೆ ಗ್ರಹಣ, ಹುಣ್ಣಿಮೆ. ಹುಣ್ಣಿಮೆ ಅಮಾವಾಸ್ಯೆಗೆ ನಾನೇ ಅಂದ್ಕೊಂಡೆ ಏನೋ ಆಗಿದೆ ಇಬ್ಬರಿಗೆ ತುಂಬ ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ. ರವೀಂದ್ರ ಶೆಟ್ಟಿ ಎಲ್ಲ ಸುಜಾತ ಭಟ್ರಿಗೆ ಕಳಿಸಿದ್ದೀನಿ, ಏನೂ ರಿಪ್ಲೈ ಕೊಡಬೇಡಮ್ಮ, ಮಾಡು ಅಂತ ಹೇಳಿದ್ರು. ಸುಮ್ಮನೆ ಇದ್ದೀನಿ. ನಿನ್ನೆ ರವೀಂದ್ರ ಶೆಟ್ಟಿಗೆ ಮತ್ತು ಶಿವಪ್ರಸಾದಿಗೆ ತುಂಬ ಪ್ರಾಬ್ಲಮ್ ಇತ್ತು. ಹುಣ್ಣಿಮೆ ದಿವಸ, ಅಮಾವಾಸ್ಯೆ ಹುಣ್ಣಿಮೆಗೆ ಇವುಗಳಿಗೆ ಶುರುವಾಗುತ್ತೆ, ಆಯಿತಾ. ನಾನು ಕೂಲಾಗಿದ್ದೆ, ನಾನು ನನ್ನ ಕೆಲಸ ಮಾಡ್ತಿದ್ದೆ. ನಾನು ಯಾರಿಗೂ ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಸಂಜೆ ನಂತರ ಆರಾಮ್ಸೆ ಮಲ್ಕೊಂಡೆ, ಒಳ್ಳೆ ನಿದ್ದೆ ಮಾಡಿದೆ. ಇವತ್ತು ಫ್ರೆಶ್ ಆಗಿ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ನನ್ನ ಆಫೀಸ್ ಕೆಲಸ ತುಂಬ ಇದೆ ಮಾಡೋಕ್ಕೆ. ಅದು ಮಾಡುವ ಮೊದಲು ಒಂದು ಸಣ್ಣ ವಿಚಾರವನ್ನು ಹೇಳೋಣ ಅಂತ. ಇದಿಷ್ಟು ಹೋರಾಟದ ವಿಷಯ. ಹೋರಾಟ ಮುಂದುವರಿಲಿ, ನಾನು ಸಹ ಮುಂದುವರಿಸ್ತೀನಿ, ಸತ್ಯ ಗೆಲ್ಲಲಿ ಅಷ್ಟೇ. ಇನ್ನು ನಿನ್ನೆ ನಾನು ಒಂದು ಸಣ್ಣ ಮೆಸೇಜ್ ಎಂಡ್ ಮಾಡೋ ಮೊದಲು, ನಾನು ನಿನ್ನೆ ಒಂದು ಸಂಶಯ ರೋಗ ಬದಲಾಗುವ, ನಾವು ಜಗತ್ತನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಸಣ್ಣ ಒಂದು ಕತೆ ಅಲ್ಲ, ಇದೊಂದು ಘಟನೆ. ಸುಮ್ಮನೆ ಹೇಳ್ತೀನಿ, ನಿಮಗೂ ಸಹ ಗೊತ್ತಿರ್ಬೋದು. ಒಂದು ಗಂಡ ಹೆಂಡತಿ ಇಬ್ಬರು ದಿನ, ನಮಗೆಲ್ಲ ಚಿಂತೆ, ನಮ್ಮ ಮನೆಗಿಂತಲೂ ಪಕ್ಕದ ಮನೆಯವ್ರದ್ದು. ದಿನ ಪಕ್ಕದ ಮನೆಯವರ ಕಡೆ ನೋಡ್ತಾ ಇದ್ರಂತೆ. ಅವರ ರೂಮ್ ಕ್ಲೀನ್ ಇಲ್ಲ, ಕಿಟಕಿ ಗಲೀಜಿದೆ, ಅವರು ಹಾಕೋ ಬಟ್ಟೆಗಳೆಲ್ಲ
ಕ್ಲೀನ್ ಇಲ್ಲ, ಅಲ್ಲಿ ಬಟ್ಟೆ ಒಣಗಿಸ್ಲಿಕ್ಕೆ ಆಗ್ತಾರಲ್ಲ, ಯಾಕಂದರೆ ಇಲ್ಲಿಂದ ಕಿಟಕಿಯಿಂದ ಆ ಕಡೆ ನೋಡ್ತಾರೆ ಅವರು, ಸರಿ ಇಲ್ಲ ಅಂತ ಹೇಳ್ತಾ ಇದ್ರಂತೆ. ಒಂದು ಸಂಡೇ ಏನು ಮಾಡಿದ್ರಿ, ಇವರು ಗಂಡ ಹೆಂಡತಿ ಇಬ್ಬರು ತನ್ನ ಮನೆಯ ಕಿಟಕಿಯನ್ನು ಕ್ಲೀನ್ ಮಾಡಿದ್ರಂತೆ. ಕ್ಲೀನ್ ಆದಾಗ ಪಕ್ಕದ ಮನೆ ಸ್ವಚ್ಛವಾಗಿ ಕಂಡಿತಂತೆ. ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದು ನಮ್ಮಲ್ಲಿ, ಆ ಕಿಟಕಿಯಲ್ಲಿ, ಅಲ್ಲಿ ಧೂಳಿತ್ತು. ಸೊ ನಾವು ಇನ್ನೊಬ್ಬರನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು. ಸೊ ನಾವು ಸರಿ ಇದ್ದರೆ ನಮಗೆ ಜಗತ್ತು ಸರಿ ಕಾಣುತ್ತೆ, ನಾವು ಕೆಟ್ಟವರಾದರೆ ನಮಗೆಲ್ಲ ಕೆಟ್ಟದ್ದು ಕಾಣುತ್ತೆ. ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ. ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟೇ, ಸಂಶಯದಲ್ಲಿ ನಾನು ಸಂಶಯದ ಬಗ್ಗೆ ಮಾತಾಡಿದೆ, ಸಂಶಯ ರೋಗದಲ್ಲಿ ಅಷ್ಟೇ. ಈಗ ಮೊನ್ನೆ ತುಂಬ ಕೆಣಕ್ತಾ ಇದ್ದಾರೆ, ಇವಳಿಗೆ ಪ್ರಶಾಂತ್ ದುಡ್ಡು ಕ್ಲಿಯರ್ ಆದಮೇಲೂ ಪ್ರಶಾಂತ್ ಬಗ್ಗೆ ಮಾತಾಡ್ತಾಳೆ ಅಂದರೆ ಇವಳಿಗೆ ಪ್ರಶಾಂತ್ ಮೇಲೆ ಏನೋ ಇದೆ ಅಂತ. ಏನೋ ಇದೆ ಅಲ್ಲ, ನನಗೆ ಪ್ರಶಾಂತ್ ಮೇಲೆ ಕಾಳಜಿ ಇದೆ, ಕನ್ಸರ್ನ್ ಇದೆ, ಆಯಿತಾ. ಯಾಕಂದರೆ ಆ ವ್ಯಕ್ತಿ ನನಗೆ 1.5 ತಿಂಗಳು, ಇದು ನನ್ನ ಮನೆಯಲ್ಲಿ ಎಲ್ಲರಿಗೂ ಗೊತ್ತು, 1.5 ತಿಂಗಳಷ್ಟೇ ನಾನು ಮಾತಾಡಿದ್ದು ಆ ವ್ಯಕ್ತಿ ಬಗ್ಗೆ. 1.5 ತಿಂಗಳಲ್ಲಿ ನನ್ನ ಅಕ್ಕನಿಗೆ ಪರಿಚಯ ಮಾಡಿಸ್ತೀನಿ, ಅಕ್ಕನಲ್ಲಿ ಮಾತಾಡ್ತೀನಿ, ನನ್ನ ಕ್ಲೋಸ್ ಒಬ್ರು ಅಂಕಲ್ ಇದ್ದಾರೆ ಅವ್ರ ಕಡೆಯಿಂದ ಮಾತಾಡ್ತೀನಿ, ಪ್ರತಿಯೊಬ್ಬರಿಗೆ ನಾನು ಸೌಮ್ಯನಿಗೆ ಹೇಳಿದ್ದೀನಿ, ಎಲ್ಲ ವಿಷಯ ನಾನು ಅವ್ರಿಗೆ ಹೇಳಿದ್ದೀನಿ. ನನ್ನ ಅಕ್ಕ ಆವಾಗಲೇ ಅಂದ್ಕೊಂಡ್ಲಂತ, ಇವಳು ಪ್ರಶಾಂತ್ ಅಂತ 24 ಗಂಟೆ ಯಾವಾಗ ಮಾಡ್ತಾಳೆ, ನೀನು ಯಾವಾಗ ಜಗಳ ಮಾಡಿ ಬರ್ತಾಳೆ ಅಂತ ಗೊತ್ತಿಲ್ಲ ಅಂತ. ಅವಳು ಅಂದ್ಕೊಂಡಾಗೆ ಆಯ್ತೇನೋ, ಅದು ಹಾಗೆ ಆಯಿತು ಬಿಡಲಿ. ಆದರೂ ನನಗೆ ಆ ವ್ಯಕ್ತಿ ಮೇಲೆ ಯಾವುದೇ ದ್ವೇಷ ಇಲ್ಲ. ಪ್ರಸನ್ನ ಕೇಳಿದೆ, ಇವಳು ಬಿಟ್ಕೊಡೋದಿಲ್ಲ ಅಂತ, ಯಾವುದೇ ದ್ವೇಷ ಇಲ್ಲ ವ್ಯಕ್ತಿ ಮೇಲೆ. ಯಾಕಂದರೆ ನಾನು ಕಾಂಟ್ಯಾಕ್ಟ್ ಇಲ್ಲದಿದ್ದರೂ ಆ ವ್ಯಕ್ತಿಗೆ ಒಳ್ಳೇದಾಗಲಿ ಅಂತಲೇ ನಾನು ಹೇಳ್ತೀನಿ. ಇಷ್ಟೆಲ್ಲ ಪ್ರಕರಣಕ್ಕೆ ಕಾರಣ ಅವರೇ, ಆಯಿತಾ. ಅದು ಅವರು ರಿಯಲೈಸ್ ಆಗ್ತಾರೆ. ಈಗ ಅವರ ಪ್ರೆಸೆಂಟ್ ಸ್ಟೇಟ್ ಮೈಂಡ್ ಹೇಗಿದೆ ಅಂದರೆ, ಈಸ್ ಫೀಲಿಂಗ್ ಗಿಲ್ಟಿ ಮತ್ತು ಫಿಯರ್ ಇದೆ, ಇದೆರಡಿದೆ. ಭಯ ತುಂಬ ಇದೆ ಆ ವ್ಯಕ್ತಿಗೆ, ನನ್ನನ್ನು ಕಂಡ್ರೆ ತುಂಬ ಭಯ ಇದೆ, ಎದುರುಗಡೆ ಬರೋದೇ ಇಲ್ಲ. ಸೊ ಇದೆರಡು ವಿಚಾರ. ಸೊ ನೀವು ನಮ್ಮ ರಿಲೇಷನ್ಶಿಪ್ಪನ್ನು ಹೇಗೆ, ನನ್ನದೇ ಎಕ್ಸಾಂಪಲ್ ಹೇಳ್ತೀನಲ್ಲ, ಬೇರೆಯವ್ರ ಎಕ್ಸಾಂಪಲ್ ಯಾಕೆ ಹೇಳ್ದು. ಅಲ್ಲಿ ಏನೇನೋ ಕತೆ ಕ್ರಿಯೇಟ್ ಆಗಿದೆ, ಅಲ್ಲೇ ನನಗೆ ಪ್ರಾಬ್ಲಮ್ ಆಗಿರೋದು. ನನ್ನ ಡಿ ಗ್ಯಾಂಗ್ನವರು ನನಗೆ ಇನ್ಸಲ್ಟ್ ಮಾಡಿದಕ್ಕೆಲ್ಲ ಪ್ರಾಬ್ಲಮ್ ಆಗಿರೋದು. ಅವ್ರು ಯಾರ ಜೊತೆ ಕತೆ ಕಟ್ಟಿದ್ದಾರೆ, ನನಗೆ ಅದು ಕ್ಯಾರೆ ಇಲ್ಲ. ನಮ್ಮವರೇ ನನಗೆ ಚೂರಿ ಹಾಕಿದ್ರಲ್ಲ. ನಿನ್ನೇನೋ ಇವನು ರವೀಂದ್ರ ಶೆಟ್ಟಿ ಹುಚ್ಚುಚ್ಚರ ಥರ ಏನೋ ಮಾತಾಡ್ತಿದ್ದೆ. ಏನು ಮಾಡಲಿಕ್ಕಾಗಲ್ಲ, ಎಲ್ಲರಿಗೂ ದೇವರು ಆದಷ್ಟು ಬೇಗ ಈ ಮಾನಸಿಕ ರೋಗ ಗುಣ ಆಗಲಿ. ಸೊ ನಾವು ನಮ್ಮ ಕೆಲಸ ಮಾಡ್ತಾ ಇರೋಣ. ಸೊ ನಂದೊಂದು ಸಂದೇಶ, ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ನಾವು ಒಂದು ರಿಲೇಷನ್ಶಿಪ್ಪನ್ನಾಗಲಿ, ಒಂದು ಸಂಬಂಧವನ್ನಾಗಲಿ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ನಾವು ಹಾಗೆ ಮಾಡಿದ್ದೀವಿ ಅಂತ ಅರ್ಥ. ಸೊ ಒಳ್ಳೆ ದೃಷ್ಟಿಯಿಂದ ನಾವು ಒಳ್ಳೆ ಜಗತ್ತನ್ನು ನೋಡೋಣ. ಮತ್ತೆ ಅವರವರಿಗೆ ವೈಯಕ್ತಿಕ, ಅದು ಒಂದು ರಿಲೇಷನ್ಶಿಪ್ ಅನ್ನೋದು ಇಬ್ಬರ ಜೊತೆ ನಡುವೆ ವೈಯಕ್ತಿಕ ರಿಲೇಷನ್ಶಿಪ್, ಅದು ಹೇಗೆ ಬೇಕಾದರೂ ಅವರು ಅಂದ್ಕೋಬೋದು. ನಮಗೆ ತೀರಾ ಖಾಸಗಿ ವಿಷಯದಲ್ಲಿ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಇದಿಷ್ಟು ನನ್ನ ಒಂದು ಸಂದೇಶ ಇವತ್ತು ಬೆಳಗಿನದು. ಎಲ್ಲರಿಗೂ ಶುಭವಾಗಲಿ.